ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಹಾಗೂ ಬುದ್ಧ ಬಸವ ಅಂಬೇಡ್ಕರ್ ಸಾಂಸ್ಕೃತಿಕ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಸಂಸ್ಥೆ ರಾಜಗಿರ ಇವರ ಸಂಯುಕ್ತ ಆಶ್ರಯದಲ್ಲಿ 2023ರಿಂದ 24ನೇ ಸಾಲಿನ ಸಂಘ ಸಂಸ್ಥೆಗಳ ಸಾಂಸ್ಕೃತಿಕ ಚಟುವಟಿಕೆಗಳ ಧನ ಸಹಾಯಕ್ಕಾಗಿ ವಿಶೇಷ ಘಟಕ ಯೋಜನೆಯಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಬೀದರ್ನ ಸವಿತಾ ಸಮಾಜ ಭವನದಲ್ಲಿ ಬಹಳ ಅದ್ದೂರಿ ಅರ್ಥಪೂರ್ಣವಾಗಿ ಜರುಗಿತು. ಈ ಕಾರ್ಯಕ್ರಮ ಉದ್ದೇಶಿಸಿ ಬುದ್ಧ ಬಸವ ಅಂಬೇಡ್ಕರ್ ಗ್ರಾಮೀಣ ಮತ್ತು ನಗರ ಅಭಿವೃದ್ಧಿ ಸಂಸ್ಥೆ ರಾಜಗಿರದ ಅಧ್ಯಕ್ಷರಾಗಿರುವ ಸುಧಾಕರ್ ರಾಜಗಿರ ಅವರು ಮಾತನಾಡಿ, ಸಂಘ ಸಂಸ್ಥೆಗಳು ನಾಡಿನ ಒಂದು ಗ್ರಾಮೀಣ ಹಾಗೂ ಗಡಿ ಭಾಗದ ಕಲಾವಿದರಿಗೆ, ಮಹಿಳೆಯರಿಗೆ ಅವಕಾಶ ವೇದಿಕೆ ಕಲ್ಪಿಸುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದೆ. ಗಡಿ ಭಾಗದತ್ತ ಗ್ರಾಮೀಣ ಪ್ರದೇಶಗಳತ್ತ ಸರ್ಕಾರದ ಗಮನ ಸೆಳೆಯಲಾಗ್ತಾ ಇದ್ದು, ಅದಕ್ಕೆ ಸಂಘ ಸಂಸ್ಥೆಗಳ ಬೆನ್ನೆಲುಬಾಗಿ ಸರ್ಕಾರ ಸಹಾಯಧನ ನೀಡುವ ಮೂಲಕ ಆಗ್ತಾ ಇದೆ. ಡೊಳ್ಳು ಕುಣಿತ, ಗೀಗಿ ಪದ, ಭಜನೆ, ತತ್ವಪದ, ವಚನ ಗಾಯನ, ಕ್ರಾಂತಿ ಗೀತೆ, ಭೀಮಗೀತೆ, ರಮಾಬಾಯಿ ಭಜನೆ ಸೇರಿದಂತೆ ಹಲವು ಕಲಾ ತಂಡಗಳಿಂದ ಇವತ್ತು ಕಲೆ ಪ್ರದರ್ಶನಗೊಂಡಿದ್ದು, ಪ್ರತಿಯೊಂದು ಕಲಾ ತಂಡದವರಿಗೂ ಕೂಡ ಪ್ರೋತ್ಸಾಹದಾಯಕವಾಗಿ ಪ್ರಶಂಸನಾ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ತಿಳಿಸಿದರು. ಈ ಮೂಲಕ ನಮ್ಮ ಯುವ ಪೀಳಿಗೆಗೂ ಕೂಡ ಗಡಿ ಹಾಗೂ ಗ್ರಾಮೀಣ ಭಾಗದ ಕಲೆ, ಸಾಹಿತ್ಯ, ಸಂಸ್ಕೃತಿಯ ಬಗ್ಗೆ ಜಾಗೃತಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಕಾಶಿನಾಥ್ ಚಲವಾ, ಸಿದ್ದರಾಮ ಶಿಂದೆ ಸಹಾಯಕ ನಿರ್ದೇಶಕರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್, ದಶರಥ ಗುರು ಅಧ್ಯಕ್ಷರು, ಜ್ಞಾನೋದಯ ಪ್ರೌಢಶಾಲೆ ಮನ್ನಾಖೇಳಿ, ಜಗನ್ನಾಥ್ ವಿರ್ಶೆಟ್ಟಿ ಅಧ್ಯಕ್ಷರು, ಪಿಕೆಪಿಎಸ್ ರಾಜಗಿರ, ಪರಮೇಶ್ ಪಾಟೀಲ್ ತಡಪಳ್ಳಿ, ಬಿಜೆಪಿ ಯುವ ಮುಖಂಡರು ದಕ್ಷಿಣ ಕ್ಷೇತ್ರ ಬೀದರ್, ಜಾವೀದ್ ಮಿಯಾ ತಡಪಳ್ಳಿ, ಗ್ರಾಮ ಪಂಚಾಯತ್ ಸದಸ್ಯರು ತಡಪಳ್ಳಿ, ಭಗವಾನ್ ಲಕ್ಕಿ, ನಿವೃತ್ತ ಕಂಟ್ರೋಲರ್ ಕೆಕೆ ಆರ್ಟಿಸಿ ಬೀದರ್, ದಯಾನಂದ ನೌಲೆ ಅಧ್ಯಕ್ಷರು, ಮದರ್ ಯಂಕಮ್ಮ ಸಂಸ್ಕೃತಿ ಅರ್ಬನ್ ಮತ್ತು ರೂರಲ್ ಸಂಸ್ಥೆ ಬೀದರ್ ಸೇರಿದಂತೆ ಇನ್ನಿತರರು ಇದ್ದರು. ಇದೇ ವೇಳೆ ನಿರೂಪಣೆಯನ್ನು ಡಾಕ್ಟರ್ ಸುಬ್ಬಣ್ಣ ಕರಕನಹಳ್ಳಿಯವರು ಸಾಹಿತಿಗಳು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮ ಉದ್ದೇಶಿಸಿ ದಿಲೀಪ್ ಕುಮಾರ್ ಭೋಸ್ಲೆ ಅವರು ಕೂಡ ಮಾತನಾಡಿದರು. ಕರ್ನಾಟಕ ಸರ್ಕಾರ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರು ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಗ್ರಾಮೀಣ ಮತ್ತು ನಗರಾಭಿವೃದ್ಧಿ ಸಂಸ್ಥೆ ರಾಜಗಿರ ಇವರ ಸಂಯುಕ್ತದಲ್ಲಿ ಸಂಸ್ಕೃತಿ ಕಾರ್ಯಕ್ರಮ ಎಂದು ನೆರವೇರಿಸಲಾಗಿದೆ. ಈ ಸಂಸ್ಕೃತಿ ಕಾರ್ಯಕ್ರಮದ ಉದ್ದೇಶ ನಾಡಿನ ಹಳ್ಳಿ ಕಡೆಯಿಂದ ಬಂದಂಥ ಎಲ್ಲ ಹೆಣ್ಣುಮಕ್ಕಳಿಗೆ ಈ ಭಾಗದ ಗಡಿ ಭಾಗದಲ್ಲಿರುವಂಥ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಭಾಗ ಅಂತ ಇರೋಂಥ ಕರ್ನಾಟಕವನ್ನು ನಾವು ಅಡ್ಡಾಡ್ತಾ ಇರ್ತೇವೆ. ಆ ಭಾಗದ ಜನರಿಗೆ ಒಂದು ಸಂದೇಶವನ್ನು ಸರ್ಕಾರ ಕೊಡಬೇಕಂತ ಉದ್ದೇಶದಿಂದ ಸರ್ಕಾರ ಒಂದು ಅನುದಾನ ರೂಪದಲ್ಲಿ
ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಗೆ ಸಹಾಯಧನ ರೂಪದಲ್ಲಿ ನಮಗೊಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತಿನ ದಿವಸ ನಾವು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಂಡು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತೀವಿ. ಎಲ್ಲ ನಮ್ಮ ಸರ್ಕಾರಿ ಅಧಿಕಾರಿಗಳು ಮತ್ತು ಇನ್ನುಳಿದ ನಮ್ಮ ಮುಖಂಡರು, ನಾಯಕರು, ಸಂಸ್ಥೆಯ ಅಧ್ಯಕ್ಷರಾದಂಥ ದಿಲೀಪ್ ಭೋಸ್ಲೆ ಅವರು, ಅದು ನಮ್ಮ ಭಾಗದ ಬೀದರ್ ದಕ್ಷಿಣ ಕ್ಷೇತ್ರದ ಯುವ ಮುಖಂಡರಾದ BJPಯ ಪರಮೇಶ್ ಪಾಟೀಲ್ ಅವರು ಹಾಗೂ ಚೆನ್ನಪ್ಪ ಮರ್ಕುಂದ ಉಪಾಧ್ಯಕ್ಷರವರು, ಜಾವೀದ್ ಮಿಯಾ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನವಲಿ ಅಣ್ಣವರು, ಈ ಥರ ಎಲ್ಲ ನಮ್ಮ ಹಳ್ಳಿಯಿಂದ ಬಂದಂಥ ಎಲ್ಲ ಭಜನಿ ಮಂಡಳಿ, ಕುಟ್ಟುವ ಹಾಡುಗಳು, ಭಜನೆಯ ಮತ್ತು ಈ ಡೊಳ್ಳು ಕುಣಿತ ಹಾಗೂ ಗೀಗಿ ಪದಗಳನ್ನು, ಇನ್ನುಳಿದ ಹಳೆಯನ ಹಾಡುಗಳನ್ನು ಮತ್ತು ಹೊಸದಾಗೇನೋ ಒಂದು ರೂಪಿಸ್ತಾ ಬರ್ತಾ ಇದ್ದೇವೆ. ಆ ತಾಯಿದರಿಗೆ ಮತ್ತು ಆ ಕಲಾ ಮಂಡಳಿದವರಿಗೆ ನಮ್ಮ ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆ ವತಿಯಿಂದ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ಲಿಕ್ಕೆ ನಾನು ಬಯಸ್ತೀನಿ. ಹಾಗಾಗಿ ನಮ್ಮ ಅಡದಾಡುತ್ತಿರುವ ನಮ್ಮ ಭಾಗದ ಎಲ್ಲ ಮುಖಂಡರಿಗೆ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಶೋಭೆ ಕೊಟ್ಟಂಥ ಅವರಿಗೆಲ್ಲ ನಾನು ನಮ್ಮ ಸಂಸ್ಥೆ ವತಿಯಿಂದ ತುಂಬ ಧನ್ಯ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ನಾವೊಂದು ಎಲ್ಲ ಒಂದು ಸಂಗಡಿಗರಿಂದ ಒಂದು ಕಾರ್ಯಕ್ರಮ ನಡೆಸ್ಕೊಂಡ್ಕಂತ ತಮ್ಮರಿಗೆಲ್ಲರಿಗೆ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಈ ಕಲಾ ತಂಡಗಳೊಂದು 7 ತಂಡಗಳು 9 ತಂಡಗಳಿದ್ದವು, 7 ತಂಡಗಳು ಬಂದಿದ್ದೇವೆ. ಹಾಗೂ ಆ ತಂಡಗಳಿಗೆ ಮತ್ತು ಒಂದು ಸರ್ಕಾರದ ಒಂದು ರೂಪದಲ್ಲಿ ಅವರಿಗೆಲ್ಲ ಕರೆಸ್ಕೊಂಡು ತಂಡಗಳಿಗೆ ನಾವೊಂದು ಹಂತವಾಗಿ ಅವರಿಗೊಂದು ತಂಡಗಳನ್ನು ಕಾರ್ಯಕ್ರಮ ಕೊಟ್ಟಿದ್ದೆವು ನಮ್ಮ ಸಂಸ್ಥೆ ವತಿಯಿಂದ. ಅವರಿಗೊಂದು ಮತ್ತು ಅದೇ ಥರ ಒಂದು ಪ್ರಮಾಣ ಪತ್ರ ಕೂಡ ನಾವು ಸಲ್ಲಿಸ್ತಿದ್ದೇವೆ ಅವರಿಗೆ. ಮುಂದೆ ಅವರಿಗೆ ದೇವರು ಒಳ್ಳೇದು ಮಾಡಿ ಅಂತ ನಾನು ಹೇಳಿ ಬಯಸ್ತೀನಿ. ನನ್ನ ಹೆಸರು ಸುಧಾಕರ್ ರಾಜಗಿರ, ಬುದ್ಧ ಬಸವ ಅಂಬೇಡ್ಕರ್ ಸಂಸ್ಥೆ ಅಧ್ಯಕ್ಷರಾಗಿ. ಇಂದು ದಿನಾಂಕ 18/12/2025 ಬುದ್ಧ ಬಸವ ಅಂಬೇಡ್ಕರ್ ಕಲ್ಚರಲ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹಾಗೂ ಕರ್ನಾಟಕ ಸರ್ಕಾರ ಕನ್ನಡ ಸಾಂಸ್ಕೃತಿಕ ಇಲಾಖೆ ಆಶ್ರಯದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಒಳ್ಳೆಯ ವಿಜೃಂಭಣೆಯಿಂದ ಮಾಡಿದ್ದೇವೆ. ಇದಕ್ಕೆ ಸರ್ಕಾರ 2024-24 ಅನುದಾನ ಅಡಿಯಲ್ಲಿ ಈ ನಮ್ಮ ಸಂಸ್ಥೆಗೆ ಅನುದಾನ ಒದಗಿಸಿಕೊಟ್ಟಿತ್ತು. ಸೊ ಅದರ ಸಲುವಾಗಿ ಕಾರ್ಯಕ್ರಮವನ್ನು ನಮ್ಮ ಕೊಡಲಿಕ್ಕೆ ನಮ್ಮ ಸಂಸ್ಥೆಗೆ ಕೊಟ್ಟಿದ್ದರು. ಅದನ್ನು ಕಾರ್ಯಕ್ರಮವನ್ನು ಮುಗಿಸಿದ್ದೀವಿ. ಹಾಗೂ ಸುಮಾರು 7-8 ಕಲಾ ತಂಡಗಳನ್ನು ಕರೆಸಿ ಆ ತಂಡಗಳಿಂದ ಭಜನೆ ಕಾರ್ಯಕ್ರಮ ಹಾಗೂ ಡೊಳ್ಳು ಕುಣಿತ ಹಾಗೂ ಗೀಗಿ ಪದ ಹಾಗೂ ಭಜನೆ, ಬಾಬಾ ಭೀಮರಾವ್ ಅಂಬೇಡ್ಕರರ ಭಜನೆ ಪದಗಳು ಇವೆಲ್ಲ ಕಾರ್ಯಕ್ರಮವನ್ನೆಲ್ಲ ಕೊಟ್ಟಿದ್ದೀವಿ. ನೂರಾರು ಸಂಖ್ಯೆಯಲ್ಲಿ ಅವರಿಗೆಲ್ಲ ಬಂದಿದ್ದಂಥ ಎಲ್ಲ ತಂಡಗಳಿಗೆ ಊಟದ ವ್ಯವಸ್ಥೆಯು ಕೂಡ ಎಲ್ಲ ಮಾಡಿದ್ದೀವಿ. ಆಮೇಲೆ ಒಳ್ಳೆಯ ಕಾರ್ಯಕ್ರಮ ಒಂದು 4-5 ತಾಸು ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ ಸವಿತಾ ಸಮಾಜ ಭವನದಲ್ಲಿ. ಅದಕ್ಕೆ ನಮ್ಮ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಸಂಜೀವ್ ಕುಮಾರ್ ಅತ್ವಾಳೆ ಸದಸ್ಯರು, ಗಡಿ ನಾಡು ಪ್ರದೇಶದ ಸದಸ್ಯರಿದ್ದಾರೆ. ಹಾಗೂ ಡಾಕ್ಟರ್ ಶೇಷರಾವ್ ಬೆಳಕುಣಿ ಅವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ, ಹಾಗೂ ಇನ್ನುಳಿದ ಎಲ್ಲ ನಮ್ಮ ಆತ್ಮೀಯ ಪರಮೇಶ್ವರ್ ಪಾಟೀಲ್ ಕೂಡ ಯುವ ಮುಖಂಡರು, ದಕ್ಷಿಣ ಕ್ಷೇತ್ರದವರು, ಅವರು ಕೂಡ ಈ ಇದಕ್ಕೆ ಮತ್ತು ಕಾಶಿನಾಥ್ ಚಲ್ವಾ ಸಾಹೇಬರು ಬಂದಿದ್ದರು, ಜಗನ್ನಾಥ್ ವೀರಶೆಟ್ಟಿ, ಪರಮೇಶ್ವರ್ ಪಾಟೀಲ್ ತಳಪಳ್ಳಿ, ಜಾವೇದ್ ಮಿಯಾ ತಳಪಳ್ಳಿ, ಭಗವಾನ್ ಲಕ್ಕಿ, ದಯಾನಂದ್ ನವಲೆ, ಸುಬ್ಬಣ್ಣ ಕರ್ಕನಳ್ಳಿ ಅವರು ಸದಾ ನಮ್ಮ ಜೊತೆಯಲ್ಲಿ ಕಾರ್ಯಕ್ರಮ ಮಾಡಿದಾಗ ಸತತವಾಗಿ 4-5 ಕಾರ್ಯಕ್ರಮನ ಸರ್ಕಾರ ಅನ್ನೋದಲ್ಲಿ ನಾವು ಮಾಡಿದ್ದೀವಿ. ಪ್ರತಿ ವರ್ಷ ದಂತೆ ಈ ವರ್ಷ ಕೂಡ ನಾವು ಕಾರ್ಯಕ್ರಮವನ್ನು ಜರುಗಿಸಿದ್ದೇವೆ. ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ನನ್ನ ಹೆಸರು ದಿಲೀಪ್ ಭೋಸ್ಲೆ, ದಿವ್ಯದರ್ಶನ್ ಕಲ್ಚರಲ್ ರೂರಲ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಸೊಸೈಟಿಯ ಅಧ್ಯಕ್ಷ, ಬೀದರ್.